ಗುಡ್ ಮಾರ್ನಿಂಗ್. ಸಮಯ ಈಗ 8:24 ಆಗಿದೆ. ನಾನು ಹೋಟೆಲ್ ರೂಮಿಂದ ಚೆಕ್ಔಟ್ ಆಗಿ ನಮ್ಮ ಬೆಂಗಳೂರು ಕಡೆ ಪ್ರಯಾಣ ಸಾಗಿಸಿದ್ದೀನಿ. ಆ್ಯಕ್ಚುಲಿ ಈ ಪ್ಲ್ಯಾನ್ ಬಂದು ಬೆಳಿಗ್ಗೆ 5:30-6 ಗಂಟೆಗೆ ಹೊರಡೋಕ್ಕಿತ್ತು. ಎದ್ದು ನೋಡ್ತಾ ಇದ್ದಂಗೆನೇ ಇಟ್ಸ್ ಕಂಪ್ಲೀಟ್ಲಿ ಬೋರಿಂಗ್. ಮೋಸ್ಟ್ ಪ್ರಾಬಬ್ಲಿ ಆಚೆ ಕಾಲಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಸೊ ನೇಸ್ ಆಗಿದ್ದಾಗಲಿ ಅಂತ ವಾಪಸ್ ಮಾಡ್ಕೊಂಡೆ. ಇವಾಗ 8:30 ಸ್ವಲ್ಪ 8 ಗಂಟೆನ ಮಳೆ ನಿಂತಿದೆ, ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನೆನ್ನೆ ಪೂರ್ತಿ ಸ್ಕೂಬಾ ಡೈವ್ ಆಗಿರೋದ್ರಿಂದ ಆ್ಯಕ್ಚುಲಿ ಅಲ್ಲಿಂದ ಬರೋವರೆಗೂ ಏನು ಅನಿಸಿಲ್ಲ. ಬಟ್ ಒಂದ್ಸಲಿ ರೂಮಿಗೆ ಹೋದ್ಮೇಲೆ ಫುಲ್ಲು ಏನು ಹಿಂಗೆ ಎಕ್ಸಿಟ್ ಆಗ್ಬೋದಾ? ನಾನು ನಿಲ್ಸಲ್ಲ. ಬರೀ ಇದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಎಸ್, ನಮ್ಮ ಮುರುಡೇಶ್ವರ ದೇವಸ್ಥಾನ. ಹೊರ ಬ್ಯೂಟಿ ಅಲ್ಲ. ಯಾರಾದರೂ ಮುರುಡೇಶ್ವರದವ್ರು ಇದ್ದೀರಾ ನನ್ನ ಲಿಸ್ಟಲ್ಲಿ? ನೋಡಿ, ಇದೆ ನಿಮ್ಮವರು, ಮೇನ್ ರೋಡ್ ಆಫ್ ಮುರುಡೇಶ್ವರ. ಆಫ್ ರೋಡಿಂಗ್ ನಮ್ಮ ನ್ಯಾಷನಲ್ ಹೈವೇಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅವಸ್ಥೆ ಅನಾವಸ್ಥೆ ಆಗೋಗಿದೆ. ಒಳ್ಳೆ ಸೀನ್ ಆಯ್ತು ಇವಾಗ. ಅಲ್ಲೆಲ್ಲ ರೋಡ್ ಹಾಳಾಗಿತ್ತಲ್ಲ, ಸೊ ನಾನಲ್ಲಿ ರೈಟ್ ಡಿವಿಯೇಷನ್ ತಗೊಳ್ಳೋಕ್ಕೆ ಮುಂದೆ ಬಂದುಬಿಟ್ಟೆ ಮೈಸೂರು ರೋಡಿಗೆ. ಇವಾಗ ತಿರುಗಿಸ್ಕೊಂಡು ಹೋಗೋಕ್ಕೆ ಸುಮಾರು ಹೊತ್ತು ಇಟ್ ಈಸ್ ಟೇಕಿಂಗ್. ಸೊ ನಾನು ಇದೇ ರೋಡಲ್ಲಿ ಕಂಟಿನ್ಯೂ ಆದರೆ ಇಟ್ ವಿಲ್ ಗೋ ಟು ಹೈವೇ ಅಂತೆ. ನಮಸ್ಕಾರ. ಕಾಫಿ ಆಯ್ತಾ? ಕಾಫಿ ಆಯ್ತಾ? ಊಟ ಮಾಡಿ ಮನೆಗೆ ಹೋಗ್ಬೇಕು. ಇಷ್ಟು ಬೇಗ? ಎಷ್ಟಾಯ್ತು ಟೈಮು? 1 ಗಂಟೆ ಆಗೋಯ್ತಲ್ವಾ? ನೀವಿದೇ ಊರವರ? ನಮ್ಮ ಊರಿನಲ್ಲಿ ನಾವು ಇರೋದು. ನೀವ್ಯಾರು? ನಾನು ಸಕಲೇಶ್ಪುರ, ಬಟ್ ಬೆಂಗಳೂರಲ್ಲಿ ಇರೋದು. ಇವಾಗ ಇಲ್ಲೆಲ್ಲ ಟ್ರಿಪ್ ಮುಗಿಸ್ಕೊಂಡು ರೋಡ್ ಮಿಸ್ ಆಯಿತು, ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲೇ ಬಂದ ಬರೋದಾ? ಇಲ್ಲಿ ನಾನು ಕಾಸರಗೋಡು, ಉಡುಪಿ, ಮುರುಡೇಶ್ವರ ಮುಗಿಸ್ಕೊಂಡು ಅಲ್ಲ ಅದೆಲ್ಲ ಮುಗಿಸ್ದೆ. ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ಮನೆಯಲ್ಲಿ ಬೆಂಗಳೂರು. ಮಳೆ ಇಲ್ಲ ಆ ಕಡೆ. ಮನೆ ಉಂಟು ನಮಗೆಲ್ಲ ಒಂದು 4-5 ಮಳೆ ಆಗಿರ್ಬೋದು ಅಷ್ಟೇ. ನಮಗೆ ಸ್ವಲ್ಪ ಮಳೆ ಉಂಟು. ಈಗ ಒಂದು ತಿಂಗಳಾಯ್ತು ಅದಾನ ಮಳೆ ಉಂಟು. ಹಾಂ, ರಾತ್ರಿ ಎಲ್ಲ ಫುಲ್ಲು ಮಳೆ, ಹಿಂಸೆ ಅಲ್ಲ.
ದಂಗ್ನ ಸ್ಟ್ರೈಕ್ ಮಾಡ್ತಾರೆ ಇನ್ನು ಕಾವೇರಿ ನೀರಿನ ಅದೇ ನಾನು ಹೋಗೋಷ್ಟೊತ್ತಿಗೆ 6 ಗಂಟೆ ಆಗೋಗುತ್ತಲ್ಲ, 6 ಗಂಟೆಗೆ ಸ್ಟ್ರೈಕ್ ಮುಗಿದೋಗಿರುತ್ತೆ. ಅದಕ್ಕೆ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ, ನೋಡೋಣ. ಅದು ಸರಿ ತಾತ, ಬರ್ಲಾ? ಈ ಮಳೆ ಜಾಸ್ತಿ ಆಗಿದೆ, ಸೊ ಇಟ್ಸ್ ಟೈಮ್ ಟು ಟೇಕ್ ಔಟ್ ಎವ್ರಿಥಿಂಗ್. ಹಲೋ, ಮಳೆ ಫುಲ್ಲು ಜೋರಾಗಿರೋದ್ರಿಂದ ಇಲ್ಲೊಂದು ಸಣ್ಣ ಬ್ರೇಕ್ ತಗೊಂಡೆ, ಚುರುಮುರಿ ಮಾಡಿಸ್ಕೊಳ್ತಾ ಇದ್ದೀನಿ ಇವಾಗ. ಸ್ಪೆಷಲ್ ಚುರುಮುರಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಶೇಖರ್ ಅವರು ಸ್ಪೆಷಲ್ ಚುರುಮುರಿ ರೆಡಿ ಮಾಡ್ತಾ ಇದ್ದಾರೆ. ಯಾರಾದರೂ ಧರ್ಮಸ್ಥಳದ ಕಡೆ ಹೋಗೋದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಧರ್ಮಸ್ಥಳಕ್ಕೆ ನೀವು ರೈಟ್ ತಗೊಳ್ತೀರಲ್ಲ, ಫಸ್ಟ್ ಅಂಗಡಿನೇ ಇವ್ರದ್ದು. ನಿಮಗೆ ಇಲ್ಲಿ ಆರ್ಚ್ ಕಾಣುತ್ತಲ್ಲ, ಆರ್ಚ್ ಇರೋದು ಪಕ್ಕ ಅಂಗಡಿನೇ. ಒಂದು ಸಣ್ಣ ವಿಸಿಟ್ ಕೊಡಿ. ಚುರುಮುರಿ, ಟೀ, ಸ್ಪೆಷಲ್ ಮಟ್ಕಾ ಸೋಡಾ, ಫುಲ್ಜರ್ ಸೋಡಾ, ಜೋಳ, ಪೈನಾಪಲ್, ಏನು ಬೇಕೋ ಎಲ್ಲ ಸಿಗುತ್ತೆ. ಪೈನಾಪಲ್ ಮಸಾಲ, ಟಿಕ್ಕಾ, ಫುಲ್ ಮೆನ್ಯೂ ಹೇಳಿದ್ದೀನಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಚುರುಮುರಿಗೆ ಇವಾಗ ಕೊತ್ತಂಬರಿ ಸೊಪ್ಪಿನ ಸಣ್ಣ ಸೇವೆ. ಮುಂಚೆ ವಿಡಿಯೋ ಮಾಡ್ತಿದ್ರಾ? ಇಷ್ಟು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ವಿಡಿಯೋಗೆ ಹಾಕ್ತಾ ಇದ್ದೀರಲ್ಲ. ಇದರಲ್ಲಿ ಏನು ಮಾಡ್ತಿರೋದು? ಇದರಲ್ಲಿ ಚಳಿಗೆ ಬಿಸಿ 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 ಜೋಳ. ನಾವೆಲ್ಲ ಜೋಳನ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬೆಂಕಿಯಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಇಲ್ಲಿ ಟೀ ರೆಡಿ ಆಗ್ತಾ ಇದೆ. ಇದೇ ನಮ್ಮ ಮಲ್ನಾಡಿನ ಸ್ಪೆಷಲ್. ಏನು ಮಾಡಿದ್ರು ಎಲ್ಲ ಅರ್ಧ ಸೌದೆ ಒಲೆಯಲ್ಲೇ ಆಗೋದು. ಓಕೆ, ಚುರುಮುರಿ ರೆಡಿ ಆಗಿದೆ. ಥ್ಯಾಂಕ್ ಯು. ಸೂಪರ್ ಅಲ್ಲ?
ಪೀಪಲ್ ಇನ್ನಾಗಲ್ಲ. ಐ ಹ್ಯಾವ್ ಟು ಟೇಕ್ ಆಲ್ ಆಫ್ ದಿಸ್ ಆಫ್. ಇಲ್ಲಾಂದರೆ ಇದಕ್ಕೋಸ್ಕರನೇ ನಿಲ್ಸ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಸೊ GoPro ಆ್ಯಂಡ್ Insta 360 ಮನೆಗೆ ಹೋದ್ಮೇಲೆ ಆಚೆ ಬರ್ರಿ ನೀವಿಟ್ಟು.